ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ವಿಡಿಯೋ. ಶುಕ್ರವಾರ ಆಗಿರೋದ್ರಿಂದ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ನಮ್ಮೂರು ಗ್ರಾಮ ದೇವತೆ ಕೋಡಮ್ಮಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಮನೆ ಕೆಲಸನೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಮನೆಯಲ್ಲಿ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹಿಂದಿನ ದಿನ ಅಂದ್ಕೊಂಡಿದ್ದಿದ್ರೆ ಹೂವು ಹಣ್ಣು ಎಲ್ಲ ತರಿಸ್ಕೊಂತಿದ್ದೆ. ಆದರೆ ಹಿಂದಿನ ದಿನ ಪ್ಲ್ಯಾನ್ ಮಾಡಿರಲಿಲ್ಲ. ಇವತ್ತು ಶುಕ್ರವಾರ ಅಲ್ವಾ, ಹೋಗಿ ಬರೋಣ ಅಂತ ಸಡನ್ನಾಗಿ ಅಂದ್ಕೊಂಡು ನಾನು ನಮ್ಮನೆ ದೇವರಿಗೆ ಸ್ವಲ್ಪನೇ ಹೂವು ಸಿಕ್ಕಿರೋದ್ರಲ್ಲಿ ಸ್ವಲ್ಪ ಹೂವು ಮಾತ್ರ ಮುಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಕಿಸ್ಕೊಂಡೆ ದೇವ್ರಿಗೆ ತಗೊಂಡೋಗೋಕ್ಕೆ. ಮತ್ತು ನಮ್ಮದ್ರಲ್ಲೇ ಕನಕಾಂಬರ ಹೂವು ಇಷ್ಟು ಸಿಕ್ಕಿದ್ವು, ಇವನ್ನೇ ಕಟ್ಕೊಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ತಗೊಂಡೋಗೋಕ್ಕೆ. ಅದೇನೋ ನನಗೆ ಈ ದೇವ್ರ ಕಂಡ್ರೆ ತುಂಬ ಇಷ್ಟ. ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದ್ರೂ ಹೋಗ್ಬೇಕು ಅಂತ ಮನಸ್ಸಿಗೆ ಅನಿಸಿದ್ರೆ ನಾನು ಹೋಗ್ತೀನಿ. ಅದಕ್ಕೋಸ್ಕರ ಸಡನ್ನಾಗಿ ಯಾಕೋ ಮನಸ್ಸಿಗೆ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಶುಕ್ರವಾರ ಆಗಿತ್ತಲ್ಲ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ನಾನು ನನ್ನ ಮಗಳು ಹೊರಟ್ವಿ. ನೋಡಿ, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ನಮ್ಮೂರಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಇರೋದು. ಇದು ನಮ್ಮೂರಿನ ಗ್ರಾಮ ದೇವತೆ ಕೋಡಿಯಮ್ಮ ದೇವಿ ದೇವಸ್ಥಾನ ಇದು. ನೋಡಿ, ನೀವು ನೋಡ್ತಾ ಇರ್ಬೋದು, ನಾವು ಹೋದಾಗ ಜನನೇ ಇರಲಿಲ್ಲ. ತುಂಬ ಅಂದರೆ ತುಂಬಾ ಖಾಲಿ ಇತ್ತು. ಶುಕ್ರವಾರ, ಸೋಮವಾರ ಮತ್ತು ಮಂಗಳವಾರ ತುಂಬ ಜನ ಇರ್ತಾರೆ ಈ ದೇವ್ರ ಹತ್ರ. ಆದರೆ ಅದೇನೋ ಗೊತ್ತಿಲ್ಲ, ನಾವು ಹೋದಾಗ ಫ್ರೀ ಇತ್ತು, ಆಮೇಲೆ ತುಂಬ ಜನನೇ ಬಂದರು. ನಾವು ನೋಡಿ ಎಷ್ಟು ಫ್ರೀ ಇದೆ ಅಂತ. ಇಲ್ಲಿ ನಾವು ಹೋದ್ಮೇಲೆ ನಮ್ಮದು ಒಂದೇ ಪೂಜೆ ಮಾಡಿಕೊಟ್ರು. ಅಂದರೆ ನಾನು ಮೊಸರನ್ನ ಹಣ್ಣು ಕಾಯಿ ತಗೊಂಡೋಗಿದ್ದೆ, ಪೂಜೆ ಮಾಡಿಕೊಟ್ರು ಅವರು. ನಾವು ಪೂಜೆ ಮಾಡ್ತಾ ಇದ್ದರು, ನಾವು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದೆ. ದೇವರು ಎಷ್ಟು ಚೆನ್ನಾಗಿ ಹೂವು ಬೀಳಿಸ್ತು ಅಂದರೆ ನನಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ನನಗೆ ಏನೇ ಕಷ್ಟ ಬಂದರೂ ನಾನು ಈ ದೇವ್ರ ಹತ್ರನೇ ಕೇಳ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಹೂವು ಬೀಳಿಸ್ತು ಅಂತ. ಇನ್ನೂ ತುಂಬ ಹೂವು ಬೀಳಿಸ್ತಾ ಇತ್ತು. ಅಷ್ಟೊತ್ತಿಗೆ ಆ ಪೂಜೆ ಮಾಡೋರೆ ಆ ಹೂವನ್ನೆಲ್ಲ ಇಟ್ಕೊಂಡು, ತಾಯಿ ನೀನು ಎಲ್ಲ ಹೂವು ಬೀಳಿಸಿದ್ರೆ ನಿನ್ನ ಹತ್ರನೇ ಒಂದು ಹೂವು ಇರಲ್ಲ ಅಂತ ಅಂದ್ಬಿಟ್ಟು ಆ ಹೂವನ್ನೆಲ್ಲ ಮತ್ತೆ ಅದ್ಮಿ ಇಟ್ಬಿಟ್ಟು ಮತ್ತೆ ಹೂವನ್ನೆಲ್ಲ ಮುಡಿಸ್ತಾ ಇದ್ರು. ನೋಡಿ, ನಾನು ಮಂಗಳಾರತಿ ಬೆಳಗ್ಗೆ ಕೈ ಮುಗಿದು ಅಡ್ಬಿದ್ದೆ. ಅದೇನೋ ಒಂದೊಂದು ದೇವಸ್ಥಾನಗಳಲ್ಲಿ ತುಂಬ ದೂರದಿಂದ ಹೋಗಿರ್ತೀವಿ, ದೇವ್ರ ಮುಖ ನೋಡೋಕ್ಕೂ ಬಿಡಲ್ಲ, ಅಷ್ಟೊಂದು ಜನದಲ್ಲಿ ತಳ್ತಾ ಇರ್ತಾರೆ ಮುಂದೆ ಹೋಗಿ ಅಂತ. ನಾವು ತಗೊಂಡೋಗಿದ್ದು ಹೂವು ಹಣ್ಣು ಕಾಯಿನೂ ಮಾಡಿಕೊಡಲ್ಲ ದೇವ್ರ ಹತ್ರ. ಮತ್ತು ಹೂವು ಅಂತೂ ದೇವ್ರಿಗೆ ಮುಡ್ಸೋದೇ ಇಲ್ಲ. ಆದರೆ ಈ ದೇವರಿಗೆ ನಾವು ಏನೇ ತಗೊಂಡೋದ್ರೂ ಮುಡಿಸ್ತಾರೆ. ಆ ದೇವರು ಪ್ರಸಾದ ಬೀಳಿಸಿದ್ದು ಅಂದರೆ ಹೂವು ಬೀಳಿಸ್ತಲ್ಲ ಪ್ರಸಾದದ ರೂಪದಲ್ಲಿ, ಅದು ನಾನು ತಗೊಂಡೋಗಿದ್ದು ಸ್ವಲ್ಪ ಗುಲಾಬಿ ಹೂವು ಮತ್ತು ಚಿಕ್ಕವು ಕಾಶಿ ಕಣಗಲ್ ಅಂತಾರಲ್ಲ ಅದನ್ನೆಲ್ಲ ತಗೊಂಡೋಗಿದ್ದೆ. ಅದರಲ್ಲಿ ಬೀಳಿಸಿದ್ರಲ್ಲಿ ನಾನು ತಗೊಂಡೋಗಿದ್ದೆ ಒಂದೆರಡು ಹೂವು ಇದ್ದು. ಮತ್ತು ಮೇಲೆ ನೋಡ್ಬೋದು ನೀವು, ಅಲ್ಲಿ ಮುಡಿಸಿರೋ ಕನಕಾಂಬರ ಹೂವನ್ನು ನಾನು ತಗೊಂಡೋಗಿರವೆ. ನಾವು ಏನೇ ತಗೊಂಡೋದ್ರೂ ಹೂವು ಮುಡಿಸ್ತಾರೆ. ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ದೇವ್ರಿಗೆ ಮುಡಿಸ್ತಾರೆ. ಅದೊಂದು ನನಗೆ ತುಂಬಾ ಖುಷಿ. ಮತ್ತು ದೇವ್ರನ್ನ ಕಣ್ ತುಂಬ ನೋಡಿ ಪೂಜೆನೂ ಮಾಡ್ಬೋದು ನಾವು. ಕರ್ಪೂರ ಆರತಿ ಏನಾದರೂ ಬೆಳಗ್ಬಿಟ್ಟು ಅಡ್ಬಿದ್ದು ಒಂದು 1/4 ಗಂಟೆ ಎಷ್ಟೊತ್ತು ಬೇಕಾದರೂ ಕುತ್ಕೊಬಿಟ್ಟು ದೇವ್ರನ್ನ ಕಣ್ ತುಂಬ ನೋಡ್ಕೊಂಡು ಬರ್ಬೋದು. ಅದೇನೋ ನನ್ನ ಇಷ್ಟವಾದ ದೇವತೆ ಈ ದೇವರು. ಈ ದೇವ್ರಿಗೆ ಅವಾಗವಾಗ ಹೋಗ್ತಾ ಇದ್ದರೆ ನನಗೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ತೃಪ್ತಿ ಇರುತ್ತೆ. ನಾನು ಸ್ಟಾರ್ಟಿಂಗಲ್ಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಯೂಟ್ಯೂಬಲ್ಲಿ. ಆದರೆ ಅದು ಲಾಂಗ್ ವಿಡಿಯೋ ಮಾಡಿರಲಿಲ್ಲ, ಶಾರ್ಟ್ ವಿಡಿಯೋ ಮಾಡಿದ್ದೆ. ಅದು ನಾನು ಯೂಟ್ಯೂಬಲ್ಲಿ ಫಸ್ಟು ಮಾಡಿದ ವಿಡಿಯೋನೇ ಈ ದೇವ್ರದ್ದು. ಆದರೆ ಅದನ್ನು ಫಸ್ಟ್ ವಿಡಿಯೋ ಅಂತ ಹಾಕೋಕ್ಕಾಗಲಿಲ್ಲ ನನ್ನ ಚಾನಲ್ಗೆ. ಅದು ಸುಮಾರು ಒಂದು 3ನೇ ವಿಡಿಯೋನೇನ ಮಾಡಿ ಹಾಕ್ತೆ. ಈ ದೇವಿ ದೇವಸ್ಥಾನನ ಇವಾಗ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ದೇವ್ರನ್ನ ಇವಾಗ ಶೀಟ್ ಥರ ಮಾಡಿಬಿಟ್ಟು ಚಿಕ್ಕದಾಗಿ ಒಂದು ರೂಮ್ ಥರ ಮಾಡಿ ಅದರೊಳಗಡೆನೇ ಇಟ್ಟಿದ್ದಾರೆ. ನೋಡಿ, ಯಾರಾದರೂ ಮಡ್ಲಕ್ಕಿ ತಂದರೆ ಸೀರೆ ಅಥವಾ ಬ್ಲೌಸ್ ಪೀಸು ಏನಾದರೂ ಮಡ್ಲಕ್ಕಿ ಕೊಟ್ಟೋಗ್ತಾರೆ, ಅದನ್ನು ಆ ಥರ ಮೇಲೆ ಇಟ್ಟಿರ್ತಾರೆ. ನಾವೇನೇ ಮಡ್ಲಕ್ಕಿ ಕೊಟ್ಟರು ಅಷ್ಟೇ, ಸೀರೆನ ಕೊಟ್ಟರೆ ಯಾವುದೇ ಕಾರಣಕ್ಕೂ ದೇವಿಗೆ ಉಡಿಸ್ತಲೇ ಇಡಲ್ಲ, ಉಡಿಸ್ತಾರೆ. ಅದೊಂದು ತುಂಬ ಖುಷಿಯಾಗುತ್ತೆ. ನಾವು ಹೋಗಿ ಪೂಜೆ ಮಾಡಿಸಿದ್ಮೇಲೆ ತುಂಬ ಜನ ಬಂದರು. ಈ ದೇವರಿಗೆ ಕೋಳಿ ಎಲ್ಲ ಒಪ್ಪಿಸ್ತಾರೆ. ಅಂದರೆ ಹರಕೆ ಮಾಡ್ಕೊಂಡು ಆ ಹರಕೆ ಅವರಿಗೆ ಫಲಿಸಿದ್ರೆ, ಆ ಹರಕೆ ನೆರವೇರಿದ್ರೆ ಅವರು ಕೋಳಿನೆಲ್ಲ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಒಪ್ಪಿಸ್ತಾರೆ. ನೋಡಿ, ಇದು ದೇವಸ್ಥಾನ ಕಟ್ಟೋರಿಗೆ ಸ್ಕ್ಯಾನರ್ ಇಟ್ಟಿರ್ತಾರೆ. ಈ ಸ್ಕ್ಯಾನರ್ ಮುಖಾಂತರ ಯಾರಾದರೂ ಭಕ್ತಾದಿಗಳು ಆ ದೇವ್ರ ಅಕೌಂಟಿಗೆ ದುಡ್ಡು ಹಾಕ್ಬೋದು. ಅದರಿಂದ ಅವರು ದೇವಸ್ಥಾನ ಕಟ್ಟೋಕ್ಕೆ ಆ ದುಡ್ಡನ್ನ ಬಳಸ್ಕೊತಾರೆ.
ಇದು ಚಿಕ್ಕಮ್ಮ ದೇವಿ ದೇವರು ಕೋಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿ ಇಬ್ಬರು ಅಕ್ಕ ತಂಗಿರು. ಇದು ಅಕ್ಕಪಕ್ಕನೇ ದೇವಸ್ಥಾನ ಇರುತ್ತೆ ನೋಡಿ. ಇವಾಗ ಕಾಣಿಸುತ್ತಲ್ಲ ಇಷ್ಟೇ ಚಿಕ್ಕದಾಗಿ ಶೀಟಲ್ಲಿ ಕೋಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿ ದೇವಸ್ಥಾನನ ಶೀಟಲ್ಲೇ ಚಿಕ್ಕದಾಗಿ ಮಾಡಿದ್ದಾರೆ ನೋಡಿ. ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದೇ ಈ ದೇವ್ರದ್ದು ನಿಜವಾದ ದೇವಸ್ಥಾನ. ಇನ್ನು ನೋಡಿ ಇಲ್ಲೆಲ್ಲ ದೇವಸ್ಥಾನ ಕಟ್ಟೋಕ್ಕೋಸ್ಕರ ಈ ಕಲ್ಲಲ್ಲಿ ಎಲ್ಲ ಕೊರೆದ್ಬಿಟ್ಟು ಇಟ್ಟಿದ್ದಾರೆ. ಇದನ್ನ ಎಷ್ಟು ದಿನಕ್ಕೆ ಕಟ್ಟಿ ಮುಗಿಸ್ತಾರೋ ಗೊತ್ತಿಲ್ಲ. ಸುಮಾರು 1 ವರ್ಷದ ಮೇಲೆ ಆಯಿತು ದೇವಸ್ಥಾನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ, ಆದರೆ ಇನ್ನೂ ಮುಗ್ದಿಲ್ಲ. ಇನ್ನೂ ಸುಮಾರು ದಿನ ಆಗ್ಬೋದು ನೋಡಿ. ಈ ಬೋರ್ಡಲ್ಲೂ ಅಷ್ಟೇ ಅಕೌಂಟ್ ನಂಬರು ಮತ್ತು IFSC ಕೋಡ್ ಎಲ್ಲ ಹಾಕಿರ್ತಾರೆ. ಯಾರಾದರೂ ಭಕ್ತಾದಿಗಳಿಗೆ ಭಕ್ತಿಯಿಂದ ದೇವರಿಗೆ ದುಡ್ಡು ಕೊಡಬೇಕು ಅಂತ ಅನಿಸಿದ್ರೆ ಆ ಅಕೌಂಟ್ ನಂಬರಿಗೆ ಡೈರೆಕ್ಟಾಗಿ ದುಡ್ಡನ್ನು ಹಾಕ್ಬೋದು ನೋಡಿ. ಇದು ಇವಾಗ ಕಟ್ತಾ ಇರೋ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಆ ಕಡೆದು ಚಿಕ್ಕಮ್ಮ ದೇವಿ ದೇವಸ್ಥಾನ, ಈ ಕಡೆದು ಕೋಡಿಯಮ್ಮ ದೇವಿ ದೇವಸ್ಥಾನ. ಎರಡೂ ಒಂದೇ ಕಾಂಪೌಂಡಲ್ಲಿ ಅಕ್ಕಪಕ್ಕನೇ ಕಟ್ತಾರೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ. ಇದೇ ನಮ್ಮ ಮನೆ ತೋರಿಸ್ಲಿಲ್ಲ ಅಂತಿದ್ರು ಯಾರೋ. ಇದೇ ನಮ್ಮ ಮನೆ, ಆದರೆ ಒಂದೇ ಮನೆ ಇಲ್ಲ, ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ. ಮನೆಗೆ ಬಂದು ಹಸುಗಳಿಗೆಲ್ಲ ನೀರು ಕುಡಿಸಿ ಮೇವು ಹಾಕಿ ಮತ್ತೆ ಊರೊಳಗೊಂದು ಪೂಜೆ ಇತ್ತು. ಪೂಜೆ ಅಂದರೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು. ಅವರು ನೆನ್ನೆನೇ ಬಂದು ಹೇಳೋಗಿದ್ರು, ಆದರೆ ನಾನು ಹೋಗೋಕ್ಕಾಗಲಿಲ್ಲ. ನಮ್ಮನೆಯವರು ನೀರು ಬಿಡೋಕ್ಕೆ ಅಂತ ಹೋಗಿದ್ರು ಆಲೂಗೆಡ್ಡೆಗೆ. ಅದಕ್ಕೋಸ್ಕರ ಮನೇಲಿ ಎಲ್ಲ ಕೆಲಸ ಇತ್ತು ಮತ್ತು ದೇವ್ರಿಗೆ ಬೇರೆ ಹೋಗೋದಿತ್ತು. ಹಂಗಾಗಿ ನಾನು ಪೂಜೆಗೆ ಹೋಗಲಿಲ್ಲ, ಊಟಕ್ಕೆ ಮಾತ್ರ ಹೋದೆ ನೋಡಿ. ನೋಡ್ತಾ ಇರ್ಬೋದು ನೀವು ಈ ವಿಡಿಯೋದಲ್ಲಿ. ನಾನು ಪೂಜೆ ಎಲ್ಲ ಮುಗಿದ ಮೇಲೆ ತೆಗ್ದಿರೋ ವಿಡಿಯೋ ಇದು. ಯಾಕೆಂದರೆ ಪೂಜೆಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಪೂಜೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗ್ದಿತ್ತು ನಾನು ಹೋಗೋವಷ್ಟರೊಳಗಡೆ. ನಾನು ಊಟಕ್ಕೆ ಮಾತ್ರ ಹೋದೆ ನೋಡಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರು ಅಂದರೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಎಷ್ಟು ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲಿಲ್ಲ, ಅಷ್ಟೊಂದು ಚೆನ್ನಾಗಿ ಪೂಜೆ ಮಾಡಿದರು ನೋಡಿ. ಎಷ್ಟು ನೀಟಾಗಿ ಚೆನ್ನಾಗಿ ಹೂವೆಲ್ಲ ಮುಡಿಸಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿ ಪೂಜೆ ಮಾಡಿ ಪ್ರಸಾದ ಇಸ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಬಂದ್ವಿ ನೋಡಿ. ಊಟಕ್ಕೆ ಇಷ್ಟೆಲ್ಲ ಮಾಡಿಸಿದ್ರು, ಇನ್ನೂ ಮಾಡಿಸಿದ್ರು, ಆದರೆ ನಾನು ಇಷ್ಟೇ ವಿಡಿಯೋ ಮಾಡಿದ್ದು. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆಮೇಲೆ ಊಟ ಮಾಡಿಕೊಂಡು ನಾವು ಹೊಲ್ದ ಹತ್ರ ಬಂದ್ವಿ. ನಮ್ಮ ಮನೆಯವರು ಆಲೂಗೆಡ್ಡೆಗೆ ನೀರು ಬಿಡ್ತಾಯಿದ್ರು. ಇನ್ನೇನು ಕರೆಂಟ್ ಹೋಗೋ ಟೈಮ್ ಆಗಿತ್ತು. ಅದಕ್ಕೋಸ್ಕರ ನೋಡಿಬಿಟ್ಟು ಇಲ್ಲಿಂದ ಬೈಕಲ್ಲಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊಲ್ದ ಹತ್ರ ಬಂದ್ವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ. ಈ ವರ್ಷ ನಾವು ಆಲೂಗೆಡ್ಡೆ ಹಾಕಿದ್ದಷ್ಟೇ ಮಳೆ ಬಂದಿದ್ದು. ಮಳೆ ಅದಕ್ಕೆ ಮಾತ್ರ ಆಲೂಗೆಡ್ಡೆ ಹಾಕಿದ್ವಿ. ಇನ್ನು ಆಲೂಗೆಡ್ಡೆ ಹಾಕಿದಾಗಿಂದನೂ ನೀರು ಬಿಡೋದೇ ಆಯಿತು ನೋಡಿ. ಇಷ್ಟುದ್ದ ಆಗಿದ್ದಾವೆ ನಾವು ಹಾಕಿರೋ ಆಲೂಗೆಡ್ಡೆ ನೋಡಿ. ಇನ್ನೂ ಅರ್ಧ ನೀರು ಬಿಟ್ಟಿದ್ದಾರೆ, ಇನ್ನೂ ಆ ಕಡೆಗೆ ಸ್ವಲ್ಪ ನೀರು ಬಿಡೋದಿತ್ತು. ಮಳೆ ಬಂದಿದ್ರೆ ಈ ಕೆಲಸ ಸ್ವಲ್ಪ ತಪ್ಪೋದು. ಈ ವರ್ಷ ಅದೇನೋ ಮಳೆನೇ ಜಾಸ್ತಿ ಬರ್ತಾನೆ ಇಲ್ಲ. ಈ ಥರ ನೀರು ಹಾಯಿಸಿ ಅದೇನು ಬೆಳೆ ಬೆಳೆಯೋದೋ ಗೊತ್ತಿಲ್ಲ. ಆಮೇಲೆ ಕರೆಂಟ್ ಹೋಯ್ತು, ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.